ಅಮೃತ ಪ್ರಕಾಶನದ ಹುಟ್ಟು ಯಾಕಾಯಿತು, ಹೇಗಾಯಿತು ಸರ್? 2014ರಲ್ಲಿ ಅಮೃತ ಪ್ರಕಾಶ ಪತ್ರಿಕೆ ಆರಂಭವಾಗಿ ಇದೀಗ 12 ವರ್ಷ ಪತ್ರಿಕೆ ಒಂದು ಪತ್ರಿಕಾ ರಂಗದಲ್ಲಿ ಹೊಸ ಕ್ರಾಂತಿಯನ್ನು ಮೂಡಿಸಿದೆ. ಸಾಹಿತ್ಯಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡುತ್ತಾ ಬಂದಿದೆ ಈ ಅಮೃತ ಪ್ರಕಾಶ ಪತ್ರಿಕೆ. ದೇಶ ವಿದೇಶಗಳಲ್ಲಿ ಚಂದಾದಾರರನ್ನು ಹೊಂದಿದ್ದು ಸಾವಿರಾರು ಲಕ್ಷಾಂತರ ಓದುಗರು ಈ ಪತ್ರಿಕೆಯನ್ನು ಮೆಚ್ಚಿದ್ದಾರೆ. ಈ ಪತ್ರಿಕೆಯಲ್ಲಿ 12 ಅಂಕಣ ಬರಹಗಾರರು ಅಂಕಣಗಳನ್ನು ಬರೆಯುತ್ತಾ ಬಂದಿದ್ದಾರೆ. ಪ್ರತಿ ವರ್ಷ ಪತ್ರಿಕೆಯ ವತಿಯಿಂದ ಕವನ ಸ್ಪರ್ಧೆ, ಲೇಖನ ಸ್ಪರ್ಧೆ, ಕಥಾ ಸ್ಪರ್ಧೆಯನ್ನು ನಡೆಸುತ್ತಾ ಬಂದಿರುತ್ತೇನೆ. ಅದಲ್ಲದೆ ನಾಡಿನ ವಿವಿಧ ಕ್ಷೇತ್ರದ ಸಾಧಕರನ್ನು ಅಮೃತ ಪ್ರಕಾಶ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತೇವೆ. ಹಿರಿಯ ಮತ್ತು ಕಿರಿಯ ಸಾಹಿತಿಗಳನ್ನು ಗುರುತಿಸುವ ಉದ್ದೇಶದಿಂದ ಈಗಾಗಲೇ ಹಿರಿಯ ಹಾಗೂ ಕಿರಿಯ ಸಾಹಿತಿಗಳ 44 ಕೃತಿಗಳು ಬಿಡುಗಡೆಗೊಂಡಿದೆ. 45ನೇ ಕೃತಿ ನಾಡಿದ್ದು 24ಕ್ಕೆ ಬಿಡುಗಡೆಗೊಳ್ಳಲಿದೆ. ಸಾಹಿತ್ಯಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡುತ್ತಾ ಬಂದಿದೆ. ಈ ಪತ್ರಿಕೆಯ ವತಿಯಿಂದ ನಾವು ಸಾಹಿತ್ಯ ಅಭಿರುಚಿ ಕಾರ್ಯಕ್ರಮವನ್ನು ಮಾಡುತ್ತಾ ಬಂದಿದ್ದು ಇದೀಗ 105ನೇ ಕಾರ್ಯಕ್ರಮ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ 2025ರ ಸಾಲಿನ ಕಾರ್ಯಕ್ರಮ ಇಂದು ಉದ್ಘಾಟನೆಗೊಂಡಿದೆ. ಈ ಸಾಹಿತ್ಯ ಅಭಿರುಚಿ ಕಾರ್ಯಕ್ರಮವು ಬೆಂಗಳೂರು, ಮೈಸೂರು, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಕೇರಳ, ಉಡುಪಿ ಎಲ್ಲ ಕಡೆಯೂ ಈ ಸಾಹಿತ್ಯ ಅಭಿರುಚಿ ಕಾರ್ಯಕ್ರಮ ನಡೆಯುತ್ತದೆ. ಇದರ ಮೂಲ ಉದ್ದೇಶ ವರುಷದಲ್ಲಿ 1 ದಿನ 1 ಗಂಟೆ ಸಾಹಿತ್ಯಕ್ಕೆ ಮೀಸಲು. ಇದು ಹೈಸ್ಕೂಲ್ ವಿಭಾಗ, ಪ್ರೌಢಶಾಲೆ, PUC ಹಾಗೂ ಪದವಿ ಶಾಲೆಗಳಲ್ಲೂ ನಡೆಯುತ್ತದೆ. ಈಗಾಗಲೇ ಈ ಕಾರ್ಯಕ್ರಮದ ಪರಿಣಾಮದಿಂದ 6 ವಿದ್ಯಾರ್ಥಿಗಳ ಕೃತಿ ಬಿಡುಗಡೆಗೊಂಡಿದೆ. ಈ ಕಾರ್ಯಕ್ರಮವನ್ನು ಮುಂದೆಯೂ ನಾವು 1000 ಗಡಿ ದಾಟಬೇಕೆಂಬ ಇಚ್ಛೆ ಇದೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ಪತ್ರಿಕಾ ಬಾಂಧವರು, ಮಾಧ್ಯಮ ಮಿತ್ರರು, ಹಿರಿಯರು ನನಗೆ ಸಹಕಾರ ನೀಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಸಂಪನ್ಮೂಲ ಅತಿಥಿಗಳು ಬಂದು ಉಚಿತವಾಗಿಯೇ ತನ್ನ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಮಾರ್ಗದರ್ಶನ ನೀಡುತ್ತಾ ಬಂದಿದ್ದಾರೆ. ಹಲವಾರು ಪ್ರಶಸ್ತಿಗಳು ಮಾಲತಿಕರನ್ನು ಹುಡುಕಿಕೊಂಡು ಬರ್ತಾ ಇದೆ. ಸಾಹಿತ್ಯ ಅಭಿರುಚಿಯ ಕಾರ್ಯಕ್ರಮದಿಂದಾಗಿ ಬರ್ತಾ ಇದೆ. ಯಾವೆಲ್ಲ ಪ್ರಶಸ್ತಿಗಳು ಬಂತು? ಸಾವಿರಾರು ಸನ್ಮಾನಗಳು ನನಗೆ ಸಿಕ್ಕಿದೆ. ನಾನು 8 ವರ್ಷ ವಯಸ್ಸಿರುವಾಗ ಬರವಣಿಗೆಯಲ್ಲಿ ತೊಡಗಿಸಿಕೊಂಡಿದ್ದೇನೆ. ನನ್ನ 9 ಕೃತಿಗಳು ಬಿಡುಗಡೆಗೊಂಡಿದೆ. 10ನೇ ಕೃತಿ ಸವಿ ನೆನಪು ಬರುವ ವರ್ಷ ಬಿಡುಗಡೆಯಾಗಲಿದೆ. ನನ್ನ ಸಾಹಿತ್ಯ, ಪತ್ರಿಕೋದ್ಯಮ, ಸಂಘಟನೆ, ಸಮಾಜ ಸೇವೆಗೆ ಬರುವ ವರ್ಷ 20ರ ಸಂಭ್ರಮ. ಆ 20ರ ಸಂಭ್ರಮದಲ್ಲಿ ನನ್ನ 10ನೇ ಕೃತಿ ಮತ್ತು ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡುವ ಯೋಜನೆ ಇದೆ. ಪ್ರತಿ ಪ್ರಶಸ್ತಿ ಬಂದಾಗ ನನ್ನ ಜವಾಬ್ದಾರಿಯನ್ನು ಹೆಚ್ಚಿಸುತ್ತದೆ. ನಾನು ಇನ್ನಷ್ಟು ಕೆಲಸ ಮಾಡಬೇಕಂತ. ನಾನು ಸದಾ ಕ್ರಿಯಾಶೀಲರಾಗಿರುವ ಹುಡುಗಿ. ಯಾಕೆಂದರೆ ಎಳೆಮರೆಯ ಪ್ರತಿಭೆಗಳನ್ನು ದೂರದಿಂದ ಗುರುತಿಸಿ ನನ್ನ ಪತ್ರಿಕೆಯಲ್ಲಿ ಪರಿಚಯ ಮಾಡ್ತೇನೆ. ಅದು ವಿವಿಧ ಕ್ಷೇತ್ರಗಳಲ್ಲಿ ಇರ್ಬೋದು, ಯಕ್ಷಗಾನ ಇರ್ಬೋದು, ಸಾಹಿತ್ಯ ಇರ್ಬೋದು, ಸಮಾಜ ಸೇವೆ ಇರ್ಬೋದು, ಉದ್ಯಮ ಇರ್ಬೋದು. ಈ ನನ್ನ ಕೆಲಸ ಕಾರ್ಯಗಳಿಗೆ ನನ್ನ ಹಸ್ಬೆಂಡ್ ಸತ್ಯಪ್ರಕಾಶ್ ಶೆಟ್ಟಿ ಹಾಗೂ ಮನೆಯವರು, ನನ್ನ ಅಕ್ಕಂದಿರು, ನನ್ನ ಆತ್ಮೀಯ ಗೆಳತಿಯರು ಎಲ್ಲರೂ ಸಹಕಾರ ನೀಡಿದ್ದಾರೆ. ನನ್ನ ತಂದೆ ಹಿರಿಯ ಯಕ್ಷಗಾನ ಕಲಾವಿದರು, ಕಟೀಲು ಮೇಳದಲ್ಲಿದ್ದರು. ಅವರು ಆಶೀರ್ವಾದ ಹಾಗೂ ಸಹಕಾರ ಈಗಲೂ ಇದೆ. ಈಗ ನನ್ನ ಜೊತೆ ಇಲ್ಲ ಅವರು, ಆದರೆ ನಾನು ಈ ಮಟ್ಟಕ್ಕೆ ಬೆಳೆಯಲು ಕಾರಣ ನನ್ನ ತಂದೆಯೇ. ಗ್ರಾಮೀಣ ಪ್ರದೇಶವಾದಂಥ ಬಂಟ್ವಾಳ ತಾಲೂಕಿನ ತುಂಬಿರ ಗ್ರಾಮದ ಮಾಣೂರು ಎಂಬ ಪುಟ್ಟ ಹಳ್ಳಿಯಲ್ಲಿ ನಾನು ಹುಟ್ಟಿದವಳು. ನಾನು ಒಂದು ಪತ್ರಿಕೆ ಓದಬೇಕಾದ್ರೆ 2 ಕಿಲೋಮೀಟರ್ ನಡೆದುಕೊಂಡು ಹೋಗಬೇಕಿತ್ತು. ಆದರೂ ತಂದೆ ತಾಯಿ ಅಕ್ಕಂದಿರಿ ಕೊಟ್ಟ ಪಾಕೆಟ್ ಮನಿಯನ್ನು ಉಳಿಸಿಕೊಂಡು ನಾನು ಪತ್ರಿಕೆಯನ್ನು ತಗೊಂಡು ಓದ್ತಿದ್ದೆ. ನನ್ನ ಮನೆಯಲ್ಲೂ ಒಂದು ಲೈಬ್ರರಿಯಷ್ಟು ಪುಸ್ತಕ ಇದೆ. ಎಲ್ಲಿ ಹೋದರೂ ನಾನು ಬೇರೆಯವರೇನಾದರೂ ಅದು ಇದು ತಗೊಂಡೆ, ನಾನು ತಗೊಳ್ಳೋದು ಪುಸ್ತಕ ಮಾತ್ರ. ಓದಿದಷ್ಟು ಮುಗಿಯುವುದಿಲ್ಲ. ನಮ್ಮ ಹಿರಿಯ ಸಾಹಿತಿಗಳ ಹಾಗೂ ಪತ್ರಿಕೆಗಳನ್ನು ಓದುತ್ತಾ ನಿರಂತರ ಓದ್ತೇನೆ. ಮತ್ತು ತೆರೆಮರೆಯ ಬೆಳಕಿಗೆ ಬಾರದ ಸಾಹಿತಿಗಳನ್ನು ಪುಸ್ತಕವನ್ನು ಹಿರಿಯರು ನನ್ನ ಈಗ ಸರಣಿ ಕೃತಿಯಲ್ಲಿ ಹೆಚ್ಚಾಗಿ 60-80 ವರ್ಷ ಹಿರಿಯರ ಕೃತಿಗಳೇ ಬಿಡುಗಡೆಗೊಂಡಿದೆ. ಮೊನ್ನೆ ಮರೆಯದ ಮಾತುಗಳು ಕೃತಿ 80ರ ಅವರು ವಜ್ರ ಮೇಡಮ್ ಅವರ ಕೃತಿ ಮೊನ್ನೆ ತಾನೇ ಬಿಡುಗಡೆಗೊಂಡಿತು. ಅದೇ ರೀತಿ ಆರೂರು ಲಕ್ಷ್ಮೀರಾವ್ ಅವರ 95 ವರ್ಷ ಅವರಿಗೆ ಅವರ ಕೃತಿ ನಮ್ಮಲ್ಲಿ ಬಿಡುಗಡೆಗೊಂಡಿದೆ.
ಇದು ಇದು ಹಾಗೆ ನನ್ನ ಪತ್ರಿಕೆಯ ವತಿಯಿಂದ 12 ಕಾನ್ಸೆಪ್ಟ್ ಇದೆ. ಒಂದು ಕೃತಿ ಬಿಡುಗಡೆ, ಮತ್ತೊಂದು ಸಾಹಿತ್ಯ ಅಭಿರುಚಿ, ಮತ್ತು ಕವನ ಸ್ಪರ್ಧೆ, ಲೇಖನ ಸ್ಪರ್ಧೆ, ಕಥಾ ಸ್ಪರ್ಧೆಯನ್ನು ಪ್ರತಿ ವರ್ಷ ಹಮ್ಮಿಕೊಂಡು ಅವರಿಗೆ ಬಹುಮಾನ ನೀಡುವುದು. ಮತ್ತೆ ನಾಡಿನ ಉಡುಪಿ ಮತ್ತು ದಕ್ಷಿಣ ಕನ್ನಡದ ಸಾಧನೆ ಮಾಡಿದ ವಿವಿಧ ಕ್ಷೇತ್ರ ಸಾಧಕರನ್ನು ಒಬ್ಬರನ್ನು ಗುರುತಿಸಿ ನಾನು ಅವರ ಮನೆಗೆ ಹೋಗಿ ಅವರಿಗೆ ಏನು ತಿಳಿಯದ ಹಾಗೆ ಅವರನ್ನು ಗುರುತಿಸಿ ಗೌರವಿಸಿಕೊಂಡು ಬರುತ್ತಾ ಇದ್ದೇನೆ ಸರ್. ಧನ್ಯವಾದ.